ಮೀನಾಕ್ಷಿ ನಟರಾಜನ್ ಅರ್ಜಿ ವಜಾಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಅನ್ನುವಂತಹ ಮಾಹಿತಿ ರಾಜ್ಯಸಭೆ ನಾಮಪತ್ರ ತಿರಸ್ಕಾರವನ್ನು ಪ್ರಶ್ನಿಸಿದ್ದಾರೆ ಈಗ ಕಾಂಗ್ರೆಸ್ನ ನಾಯಕಿ ಒಬ್ಬ ಅಭ್ಯರ್ಥಿಯಾಗಿ ವಿನಾಯಿತಿ ನೀಡೋದಕ್ಕೆ ಸಾಧ್ಯವಿಲ್ಲ ಕಾಂಗ್ರೆಸ್ನ ಮೀನಾಕ್ಷಿ ನಟರಾಜನ್ಗೆ ಪರಿಹಾರ ಸಿಗ್ತಾ ಇಲ್ಲ ರಾಜ್ಯಸಭಾ ನಾಮಪತ್ರ ಪ್ರಕರಣದಲ್ಲಿ ಸುಪ್ರೀಂ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯಸಭೆಗೆ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಇದು ವಿಶೇಷವಾದಂತಹ ಪ್ರಕರಣ ಇದಕ್ಕೆ ಅವರು ಹೆಚ್ಚು ಸಮಯ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದಂತೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಮಧ್ಯಪ್ರದೇಶದಲ್ಲಿ ನಡೆದದ್ದು ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ಅಂತ ಹೇಳಿದ್ದಾರೆ ಮೋದಿ ಇಲ್ಲದೆ ಇದು ಆಗ್ತಾ ಇರಲಿಲ್ಲ ಬಿಜೆಪಿ ಪ್ರಜಾಪ್ರಭುತ್ವವನ್ನು ಕೊಲ್ತಾ ಇದೆ ತನ್ನ ಎಲ್ಲಾ ಜನರನ್ನ ಎಲ್ಲೆಡೆ ಕೂರಿಸಿ ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿ ಆಯಿತು ಅಂತ ಹೇಳಿದ್ದಾರೆ ಮತ ಖರೀದಿ ಇರಬಹುದು ವಿಭಜನೆ ಮತ್ತು ಎಲ್ಲೆಡೆ ಆರ್ಎಸ್ಎಸ್ ಏಜೆಂಟರನ್ನ ಇರಿಸಲಾಗಿದೆ ಇದು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ವಿರುದ್ಧವಾಗಿ ಮಾಡ್ತಿರುವಂತಹ ವಾಗ್ದಾಳಿ ಯಾಕಂದ್ರೆ ಮೀನಾಕ್ಷಿ ನಟರಾಜನ್ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು ಅದು ತಿರಸ್ಕಾರ ಆಗಿತ್ತು ಇದನ್ನ ಪ್ರಶ್ನಿಸಿ ಕಾಂಗ್ರೆಸ್ ನಾಯಕಿ ಅರ್ಜಿಯನ್ನು ಹಾಕಿದ್ರು ಒಬ್ಬ ಅಭ್ಯರ್ಥಿಯಾಗಿ ವಿನಾಯಿತಿ ನೀಡೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೂಡ ಕೇಳಿದ್ರು ಕಾಂಗ್ರೆಸ್ನ ಮೀನಾಕ್ಷಿ ನಟರಾಜನ್ಗೆ ಈಗ ಪರಿಹಾರ ಸಿಕ್ಕಿಲ್ಲ ರಾಜ್ಯಸಭಾ ನಾಮಪತ್ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈಗ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಈ ರೀತಿಯಾಗಿ ಬಿಜೆಪಿಯ ಒಂದು ನಡವಳಿಕೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದಾಗೆ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಸೊ ಇದು ವಿಶೇಷವಾದಂತಹ ಪ್ರಕರಣ ಆಗಿದೆ ಇದಕ್ಕೆ ಅವರು ಹೆಚ್ಚು ಸಮಯವನ್ನ ತೆಗೆದುಕೊಂಡಿದ್ದಾರೆ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದಂತೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಮಧ್ಯಪ್ರದೇಶದಲ್ಲಿ ನಡೆದದ್ದು ಅದು ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ಅಂತ ಹೇಳ್ತಿದ್ದಾರೆ ಮೋದಿ ಇಲ್ಲದೆ ಇದು ಆಗ್ತಾ ಇರಲಿಲ್ಲ ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕೊಲ್ತಾ ಇದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ವಿರುದ್ಧವಾಗಿ ಮಾಡ್ತಿದ್ದಾರೆ ತನ್ನ ಎಲ್ಲಾ ಜನರನ್ನ ಎಲ್ಲೆಡೆ ಕೂರಿಸಿ ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿ ಆಯಿತು ಅಂದ್ರೆ ಇಂದಾದಂತಹ ಎಲ್ಲಾ ಸಿಚುವೇಶನ್ಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮತ ಖರೀದಿ ಇರಬಹುದು ವಿಭಜನೆ ಮಾಡೋದಿರಬಹುದು ಎಲ್ಲೆಡೆ ಆರ್ಎಸ್ಎಸ್ ಏಜೆಂಟರನ್ನ ಇರಿಸಲಾಗಿದೆ ಅನ್ನುವಂತಹ ಆರೋಪ ಬೆಂಗಳೂರಿನಲ್ಲಿ ಬಿಜೆಪಿಯ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಿರುವಂತಹ ವಾಗ್ದಾಳಿ